ಇನ್ನು ಎನ್ಡಿಎ ಅಭ್ಯರ್ಥಿಗೆ ಶುರುವಾಗಿದೆಯಂತೆ ರಾಜಯೋಗ. ಚನ್ನಪಟ್ಟಣ ಚುನಾವಣೆಯಲ್ಲಿ ನಿರೀಕ್ಷೆಗೂ ಮೀರಿ ಗೆಲ್ತಾರೆ ಅನ್ನುವಂತಹ ಮಾತು ಕೇಳಿ ಬರ್ತಾ ಇದೆ. ತುಮಕೂರಿನಲ್ಲಿ ಆಚಾರ್ಯರೊಬ್ಬರಿಂದ ಭವಿಷ್ಯವಾಣಿ ನುಡಿಯಲಾಗಿದೆ. ಎನ್ಡಿಎ ಅಭ್ಯರ್ಥಿಗೆ ಶುರುವಾಗಿದೆಯಂತೆ ರಾಜಯೋಗ. ಚನ್ನಪಟ್ಟಣ ಚುನಾವಣೆಯಲ್ಲಿ ನಿರೀಕ್ಷೆಗೂ ಮೀರಿ ಗೆಲ್ತಾರೆ ಅನ್ನುವಂತಹ ಭವಿಷ್ಯವಾಣಿಯನ್ನ ತುಮಕೂರಿನಲ್ಲಿ ಆಚಾರ್ಯರೊಬ್ಬರು ನುಡಿದಿರುವಂತದ್ದು. ಎನ್ಡಿಎ ಅಭ್ಯರ್ಥಿಗೆ ಶುರುವಾಗಿದೆಯಂತೆ ರಾಜಯೋಗ. ಯಾರಿಗೆ ಹಾಗಾದ್ರೆ ಗಮನಿಸ್ತಾ ಇದ್ದೀವಿ? ಎನ್ಡಿಎ ಅಭ್ಯರ್ಥಿ ಅಂದ್ರೆ ಅಫ್ಕೋರ್ಸ್ ನಿಖಿಲ್ ಕುಮಾರಸ್ವಾಮಿ. ಚನ್ನಪಟ್ಟಣ ಚುನಾವಣೆಯಲ್ಲಿ ಈ ಬಾರಿ ನಿರೀಕ್ಷೆಗೂ ಮೀರಿ ಗೆಲ್ತಾರೆ ಅನ್ನುವಂತಹ ಭವಿಷ್ಯವಾಣಿಯನ್ನ ತುಮಕೂರಿನಲ್ಲಿ ಆಚಾರ್ಯರೊಬ್ಬರು ನೋಡ್ತಿರುವಂತದ್ದು. ನೋಡಿ, ಒಂದು ಕಡೆ ಅದೇನೋ ಹೇಳ್ತಾರಲ್ಲ, ಗೆಲುವಾಗೋಕ್ಕೂ ಮುಂಚೆ ಈ ರೀತಿಯಾದಂತಹ ಹೇಳಿಕೆಗಳು ಗೆಲುವಿಗೂ ಹೆಚ್ಚು ಖುಷಿಯನ್ನ ಕೊಡುತ್ತಂತೆ. ಆಚಾರ್ಯರೊಬ್ಬರು ಹೇಳಿರುವಂತಹ ಒಂದು ಭವಿಷ್ಯವಾಣಿ ನಿಜಕ್ಕೂ ಈ ಮಾಜಿ ಪ್ರಧಾನಿ ದೇವೇಗೌಡರ ಕುಟುಂಬದಲ್ಲಿ ಸಂತಸವನ್ನ ಮೂಡಿಸಿದೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಹಾಗಾದ್ರೆ ನಿಖಿಲ್ ಕುಮಾರಸ್ವಾಮಿ ಅವರು ಈ ಬಾರಿ ಭವಿಷ್ಯವಾಣಿಯನ್ನ ನುಡಿದಿರೋದು ನಿಜ ಆಗುತ್ತಾ? ನೋಡಿ, ದರ್ಶನ್ ಅವರ ಬೇಲ್ ಭವಿಷ್ಯ ಕೂಡ ಇವರೇ ನುಡಿದಿದ್ರು, ಅದು ಕೂಡ ಸತ್ಯ ಆಯ್ತು. ನಟ ದರ್ಶನ್ ಅವರ ಬೇಲ್ ನಿಜಕ್ಕೂ ಕೂಡ ಆಗಲ್ಲ ಅಂತ ಎಲ್ಲರೂ ಕೂಡ ಅಂದ್ಕೊಂಡಿದ್ರು. ಆದ್ರೆ ನಟ ದರ್ಶನ್ ಅವರು 6 ವಾರಗಳ ಕಾಲ ಬೇಲಲ್ಲಿ, ಅಂದ್ರೆ ಏನು ಮೆಡಿಕಲ್ ಬೇಲ್ನಲ್ಲಿ ಆಚೆ ಇದ್ದಾರೆ. ಬೇಲ್ ಅಂದ್ರೆ ಬೇಲ್ ಯಾವುದೇ ಆಗಿರ್ಬೋದು. ಬಟ್ ಈಗ ನೋಡಿ, 2 ಬಾರಿ ಸೋತಿದ್ರು ಏನು ನಿಖಿಲ್ ಕುಮಾರಸ್ವಾಮಿ ಅವರು. ಒಂದು ಕಡೆ ಮಂಡ್ಯದಲ್ಲಿ, ಮತ್ತೊಂದು ಕಡೆ ರಾಮನಗರದಲ್ಲಿ ಸೋತು ಬಹಳ ಬೇಸರಗೊಂಡಿದ್ರು. ಈ ಬಾರಿ ಚನ್ನಪಟ್ಟಣದಿಂದ ಸ್ಪರ್ಧೆ ಮಾಡಿದ್ದಾರೆ. 3ನೇ ಬಾರಿ ಅವ್ರನ್ನ ಗೆಲ್ಸ್ಕೊಂಡು ಬರಬೇಕು ಅಂತ ಶತ ಪ್ರಯತ್ನ ಕೂಡ ನಡೀತು. ಹಾಗಾಗಿ ಮಾಜಿ ಪ್ರಧಾನಿ ದೇವೇಗೌಡರು ಕೂಡ ಅಖಾಡಕ್ಕೆ ಇಳಿದ್ರು. ಏನು ಕೇಂದ್ರ ಸಚಿವರಾದಂತಹ ಎಚ್.ಡಿ. ಕುಮಾರಸ್ವಾಮಿ ಅವರು ಕೂಡ ಅಖಾಡಕ್ಕೆ ಇಳಿದ್ರು. ಅಷ್ಟೇ ಅಲ್ಲದೆ ಈ ಬಾರಿ ಪ್ರಪ್ರಥಮ ಬಾರಿಗೆ ಪತ್ನಿ ರೇವತಿ ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಅಖಾಡಕ್ಕೆ ಇಳಿದು ತಮ್ಮ ಪತಿಯನ್ನ ಗೆಲ್ಲಿಸ್ಕೊಡಿ ಅಂತ ಓಪನ್ ಸ್ಟೇಜ್ ಅಲ್ಲಿ ಕೇಳಿದ್ದಾರೆ. ಯಾರೇ ಕೂಡ ಬಂದು ದೇವಿಯನ್ನ ಪ್ರಾರ್ಥನೆ ಮಾಡಿಕೊಂಡ್ರೆ ಪರಿಪೂರ್ಣವಾದಂಥ ಆಶೀರ್ವಾದ ಆಗಿರ್ತಕ್ಕಂಥ ಸುಮಾರು ನಿದರ್ಶನಗಳಿರ್ತಕ್ಕಂಥದ್ದಿರುತ್ತೆ. ಹಾಗಾಗಿ 2016ನೇ ಇಸ್ವಿಯಲ್ಲಿ ಮಾಜಿ ಪ್ರಧಾನಮಂತ್ರಿಗಳಾಗಿರ್ತಕ್ಕಂತಹ ದೇವೇಗೌಡರು ಸಾಹೇಬರು ಕೂಡ ಇಲ್ಲಿ ಚಂಡಿಕಾ ಯಾಗವನ್ನು ಮಾಡಿಸಿದ್ರು. ಅದರ ಫಲದ ಪ್ರಕಾರನೇ ಕೂಡ ಮುಂದಿನ ದಿನಗಳಲ್ಲಿ ಕುಮಾರಸ್ವಾಮಿಯವರು ಕೂಡ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ನಿದರ್ಶನಗಳಿರುತ್ತೆ. 2016ರಲ್ಲಿ ದೇವೇಗೌಡರು ಕೂಡ ಇಲ್ಲಿ ಚಂಡಿಕಾ ಯಾಗವನ್ನು ಮಾಡಿಸಿರ್ತಕ್ಕಂಥ ನಿದರ್ಶನಗಳಿರುತ್ತೆ. ಅವತ್ತು ಕೂಡ ದೇವಿಯ ಆಶೀರ್ವಾದ ಪ್ರಾಪ್ತಿಯಾಗಿತ್ತು. ನಂತರ ಮಾನ್ಯ ಕುಮಾರಸ್ವಾಮಿಯವರು ಕೂಡ ವಿಶೇಷವಾಗಿರ್ತಕ್ಕಂಥ ಒಂದು ಅಧಿಕಾರವನ್ನು ಭಗವತಿ ನೀಡಿರ್ತಕ್ಕಂಥ ನಿದರ್ಶನಗಳು ಕೂಡ ಇರ್ತಕ್ಕಂಥದ್ದಿರುತ್ತೆ. ಅದೇ ಪ್ರಕಾರವಾಗಿ 2024ನೇ ಇಸವಿಯಲ್ಲಿ ನಿಖಿಲ್ ಕುಮಾರಸ್ವಾಮಿಯ ವಿಚಾರವನ್ನು ದೇವಿ ಮುಂದೆ ಪ್ರಸ್ತಾಪವನ್ನು ಮಾಡಿದಾಗ ಅದೇ ಪ್ರಕಾರವಾಗಿ ಆ ಒಂದು ಕ್ಷೇತ್ರದ ಸುಮಾರು ಕಾರ್ಯಕರ್ತರು ದೇವಾಲಯಕ್ಕೆ ಭೇಟಿ ಕೊಟ್ಟು ದೇವಾಲಯದಲ್ಲಿ ಪೂಜೆಯನ್ನೆಲ್ಲ ಸಲ್ಲಿಸಿ ನಂತರ ಅವರ ಜಾತಕದ ವಿಶ್ಲೇಷಣೆಯನ್ನು ಮಾಡಿಸಿ ನಂತರ ಜಾತಕಕ್ಕೆ ಸಂಬಂಧಪಟ್ಟಂಥ ಕೆಲವೊಂದು ವಿಧಿವಿಧಾನಗಳನ್ನೆಲ್ಲವನ್ನು ಕೂಡ ಕೇಳಿದಾಗ ಅಮ್ಮನವರು ಕೂಡ ಅದಕ್ಕೆ ಆಶೀರ್ವಾದವನ್ನು ಮಾಡಿರ್ತಕ್ಕಂಥ ನಿದರ್ಶನಗಳು ಕೂಡ ಈ ಹಿಂದೆಯೇ ಕೂಡ ಅಮ್ಮನವರ ಆಶೀರ್ವಾದವನ್ನು ಮಾಡಿದರು. ಯಾವ ರೀತಿಯಪ್ಪ ಅಂದರೆ ಅವರು ಏನೋ ಒಂದು ನಾಮಪತ್ರವನ್ನು ಸಲ್ಲಿಸ್ತಕ್ಕಂಥ ಹಿಂದಿನ ದಿನಗಳಲ್ಲೂ ಕೂಡ ಈ ಒಂದು ಕ್ಷೇತ್ರಕ್ಕೆ ನೂರಾರು ಕಾರ್ಯಕರ್ತರು ಒಂದು ದೇವಿಯಲ್ಲಿ ಮೊರೆ ಇಟ್ಟಿದ್ರು. ಈ ಒಂದು ರೀತಿಯಾಗಿ ಯಾವ ರೀತಿಯಾದಂಥ ಪರಿಣಾಮ ಬೀರ್ಬೋದು ಅಂದಾಗ ಅಮ್ಮನವರು ಅವತ್ತೇ ಕೂಡ ಆಶೀರ್ವಾದವನ್ನು ಮಾಡಿದರು. ಹಾಗಾಗಿ ಈ ಚನ್ನಪಟ್ಟಣ ವಿಧಾನಸಭೆಗೆ ಸಂಬಂಧಪಟ್ಟಂತಹ ಈ ಒಂದು ವಿಚಾರದಲ್ಲಿ ಅವರಿಗೆ ಭಗವತಿಯ ಪರಿಪೂರ್ಣವಾದಂಥ ಆಶೀರ್ವಾದ ಹಿಂದೆನೇ ಕೂಡ ಆಗಿದೆ. ಯಾಕೆಂದರೆ ಹಿಂದೆನೇ ಕೂಡ ಆ ಅಮ್ಮನವರ ಆಶೀರ್ವಾದವನ್ನು ಮಾಡಿದರು. ಅದೇ ಪ್ರಕಾರವಾಗಿ ಮುಂದಿನ ದಿನಗಳಲ್ಲಿ ಕೂಡ ಆಶೀರ್ವಾದವನ್ನು ಮಾಡ್ತಾರೆ. ಮತ್ತು ಅವರಿಗೆ